ಮೊದಲಿಗೆ ಹೆಡ್ಲೈನ್ಸ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷ ಪೂರೈಸಿದ ಹಿನ್ನೆಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೊಡಗು ಜಿಲ್ಲಾ ವತಿಯಿಂದ ಕುಶಾಲನಗರ ಪಟ್ಟಣದಲ್ಲಿ ಪಥಸಂಚಲನ ಕಾರ್ಯಕ್ರಮ ನಡೆಯಿತು. ಕುಶಾಲನಗರ ತಾಲೂಕಿನ ಕಣಿವೆ ಗ್ರಾಮದಲ್ಲಿರುವ ಐತಿಹಾಸಿಕ ರಾಮಲಿಂಗೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಕೆಆರ್ಪೇಟೆ ಪಟ್ಟಣದಲ್ಲಿ ಶ್ರೀರಾಮನವಮಿ ಅಂಗವಾಗಿ ಶ್ರೀರಾಮ ಭಜನಾ ಕಾರ್ಯಕ್ರಮ ನೆರವೇರಿಸಲಾಯಿತು. ಕುಶಾಲನಗರ ತಾಲೂಕಿನ ಕಣಿವೆ ಗ್ರಾಮದಲ್ಲಿರುವ ಐತಿಹಾಸಿಕ ಶ್ರೀರಾಮಲಿಂಗೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ವಿಶೇಷ ಪೂಜಾ ಕಾರ್ಯಕ್ರಮಗಳೊಂದಿಗೆ ನಡೆಯಿತು. ಕುಶಾಲನಗರ ಸಮೀಪದ ಕಣಿವೆ ಗ್ರಾಮದ ಶ್ರೀರಾಮಲಿಂಗೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಭಾನುವಾರ ಮಧ್ಯಾಹ್ನ 2:15 ಅಭಿಜಿತ್ ಮುಹೂರ್ತದಲ್ಲಿ ವೇದ ಬ್ರಹ್ಮ ನರಹರಿ ಶರ್ಮಾ ಹಾಗೂ ರಾಘವೇಂದ್ರ ಆಚಾರ್ ಅವರ ಪೂಜಾ ವಿಧಿವಿಧಾನಗಳೊಂದಿಗೆ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ಸುಡು ಬಿಸಿಲನ್ನ ಲೆಕ್ಕಿಸದೆ ಮೈಸೂರು ಜಿಲ್ಲೆ, ಹಾಸನ ಜಿಲ್ಲೆಯ ಭಕ್ತರ ಜೊತೆಯಲ್ಲಿ ಕೊಡಗಿನ ದೂರದ ಊರುಗಳಿಂದಲೂ ಭಕ್ತರು ರಾಮಲಿಂಗೇಶ್ವರ ರಥೋತ್ಸವಕ್ಕೆ ಹರಿದು ಬಂದರು. ಬೆಳಿಗ್ಗೆ ಪವಿತ್ರ ಗಂಗೋದಕದಿಂದ ಸ್ವಾಮಿಗೆ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಮಹಾಪೂಜೆ ಮಾಡಿದ ಮೇಲೆ ಕಾಶಿಯಿಂದ ಅಂಚೆಯಲ್ಲಿ ಬಂದಿದ್ದ ದೇವಗಂಗೆಯನ್ನ ಮೆರವಣಿಗೆಯಲ್ಲಿ ಮಂಗಳವಾದ್ಯದೊಂದಿಗೆ ತಂದು ರಾಮಲಿಂಗೇಶ್ವರನಿಗೆ ಅಭಿಷೇಕ ಮಾಡಲಾಯಿತು. ಗರ್ಭಗುಡಿಯ ಸುತ್ತ ಹೋಮಕುಂಡಗಳನ್ನು ರಚಿಸಿ ಪೂಜಾ ಕೈಕರ್ಯಗಳನ್ನು ನಡೆಸಿದ ಪುರೋಹಿತರು ರಾಮಲಿಂಗೇಶ್ವರ ಉತ್ಸವ ಮೂರ್ತಿಯನ್ನು ಒಳ ಆವರಣದಲ್ಲಿ ಪ್ರದರ್ಶನ ಮಾಡಲಾಯಿತು. ನಂತರ ಮಂಗಳವಾದ್ಯದೊಂದಿಗೆ ಪುಷ್ಪಾಲಂಕೃತಗೊಂಡು ಸಿದ್ಧಗೊಳಿಸಲಾಗಿದ್ದ ರಥದೆಡೆಗೆ ತಂದು ಇರಿಸಲಾಯಿತು. ಉತ್ಸವದ ರಾಮಲಿಂಗೇಶ್ವರ ಸ್ವಾಮಿಯ ರಥದ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿ ಪುರೋಹಿತರು ರಥ ಎಳೆಯಲು ದೇವಾಲಯದ ಆಡಳಿತ ಮಂಡಳಿಯವರಿಗೆ ಸೂಚನೆ ಕೊಡುತ್ತಿದ್ದಂತೆ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್ ಎಂಬ ಘೋಷಣೆಗಳನ್ನು ಕೂಗುತ್ತಾ ಭಕ್ತರು ಬಾಳೆಹಣ್ಣು, ಜವನ ಸಮೇತ ರಥದ ಮೇಲಕ್ಕೆ ಬೀಸುತ್ತಾ ರಥದ ಹಗ್ಗವನ್ನು ಹಿಡಿದು ತಮ್ಮ ಭಕ್ತಿಯ ಹರಕೆಯನ್ನು ಸಮರ್ಪಿಸಿಕೊಂಡರು. ರಥದ ಮುಂಭಾಗದಲ್ಲಿ ವೀರಗಾಸೆ, ಸಾಂಸ್ಕೃತಿಕ ಕಲಾ ತಂಡಗಳು, ಕೇರಳ ಚಂಡೆಯ ಕಲಾವಿದರು ತಮ್ಮ ಕಲಾ ಪ್ರದರ್ಶನವನ್ನ ಮಾಡಿದರು. ದೇವಾಲಯ ಸಮಿತಿಯವರು ಅಚ್ಚುಕಟ್ಟಾಗಿ ಎಲ್ಲೆಡೆಯಿಂದ ಬಂದ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನ ಮಾಡಿದರು. ಸರತಿ ಸಾಲಿನಲ್ಲಿ ನಿಂತ ಭಕ್ತರು ಶಿಸ್ತಿನಿಂದ ಅನ್ನಪ್ರಸಾದ ಸ್ವೀಕರಿಸಿದರು. ಕಾವೇರಿ ನದಿಯ ಪಕ್ಕದಲ್ಲಿ ದೇವಾಲಯ ಇದ್ದು ಕಾರಣ ಕೆಲವು ಭಕ್ತರು ನದಿಯ ನೀರಿನ ಸಮೀಪ ಹಿಡಿದು ಅನಾಹುತಕ್ಕೆ ಕಾರಣವಾಗಬಹುದೆಂಬ ಹಿನ್ನೆಲೆಯಲ್ಲಿ ಪೊಲೀಸ್ ಸರ್ಪಗಾವಲು ವ್ಯವಸ್ಥೆ ಮಾಡಲಾಗಿತ್ತು. ದೇವಾಲಯ ಸಮಿತಿಯ ಗೌರವ ಅಧ್ಯಕ್ಷರಾದ ಗಣೇಶ್, ಕಾರ್ಯಾಧ್ಯಕ್ಷರಾದ ಮಾಧವ್, ಕಾರ್ಯದರ್ಶಿ ಶೇಷಾಚಲ, ಉಪಾಧ್ಯಕ್ಷರಾದ ಮಂಜುನಾಥ ಸ್ವಾಮಿ, ಗೌರವ ಸಲಹೆಗಾರರಾದ ನಾರಾಯಣಮೂರ್ತಿ, ಆಹ್ವಾನಿತರಾದ ನಂಜುಂಡಸ್ವಾಮಿ, ದೇಗುಲದ ಹಿರಿಯ ಅರ್ಚಕರಾದ ನಾಗೇಂದ್ರ ಬಾಬು ಮುಂತಾದವರು ಇದ್ದರು. लक्ष्मी स्वामी पादारविंद के गोविंद, लक्ष्मी वेंकटरमण स्वामी पादारविंद के गोविंद। जन्मनि
ಆಚೆ ಹಬ್ಬಗಳು ಮಾಡಿದ್ದಕ್ಕೆ ಜನಾನಾಮಾಸನ್ನ ಸ್ವಾತಂತ್ರ್ಯಂತ ದೇವಾ ರಥೋತ್ಸವ ಇಂದು ಅದ್ದೂರಿಯಾಗಿ ನಡೀತಿದೆ. ಈ ಅದ್ದೂರಿ ರಥೋತ್ಸವಕ್ಕೆ ನಮ್ಮ ಊರಿನ ಇತಿಹಾಸ ಇದೆ. ನಮ್ಮ ಊರಿನಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನ ಇದೆ. ಮೊದಲನೇದಾಗಿ ರಾಮೇಶ್ವರ, ಎರಡನೇದಾಗಿ ಲಕ್ಷ್ಮಣೇಶ್ವರ, ಮೂರನೇದಾಗಿ ಹರಿಹರೇಶ್ವರ, ನಾಲ್ಕನೇದಾಗಿ ಗುಹೇಶ್ವರ, ಊರಿನ ಒಳಗಡೆ ಬಸವೇಶ್ವರ ಅಂತ ಪಂಚಲಿಂಗೇಶ್ವರ ದೇವಸ್ಥಾನವಿದೆ. ಪೂರ್ವಾಭಿಮುಖವಾಗಿ ನಮ್ಮ ಕಾವೇರಿ ನದಿ ಹರಿತಾ ಇದೆ. ಉತ್ತರದಲ್ಲಿ ಸ್ಮಶಾನ ಇದೆ. ಇದಕ್ಕೆ ದಕ್ಷಿಣ ಕಾಶಿ ಎಂದೇ ಹೆಸರಾಗಿದೆ. ಈ ನಮ್ಮ ಪುಟ್ಟ ಒಂದು ಹಳ್ಳಿಯಲ್ಲಿ ನಮಗೆ ಎಲ್ಲರೂ ಸಹ ನಮ್ಮ ಶಿರಂಗಾಲ, ತೊರನೂರು ಮತ್ತು ಕೂಡಿಗೆ, ಹೆಬ್ಬಾಲೆ ಮತ್ತು ಮುಖ್ಯವಾಗಿ ಕುಶಲನಗರ ಜನತೆಗೆ, ಯಾಕೆಂತ ಹೇಳಿದ್ರೆ ನಮ್ಮೂರು ಪುಟ್ಟ ಹಳ್ಳಿ, ನಮಗೆ ಎಲ್ಲ ಸಹಾಯ ಮಾಡ್ತಾ ಇರೋದು ಕುಶಲನಗರ ಮ್ಯಾಕ್ಸಿಮಮ್ ಇದ್ದಾರೆ. ಅವರಿಗೆ ದೇವರು ಎಲ್ಲರಿಗೂ ಅನುಗ್ರಹಿಸಿ ದೇವರು ಶ್ರೀರಾಮ ಒಳ್ಳೆಯದು ಮಾಡಲಿ. ನಮಗೆ ಎಲ್ಲ ಸಹಾಯ ಮಾಡಿದಂಥ ಎಲ್ಲ ಭಕ್ತಾದಿಗಳಿಗೂ ನನ್ನ ರಾಮಲಿಂಗೇಶ್ವರ ದೇವಾಲಯ ಸಮಿತಿಯ ಪರವಾಗಿ ಕೃತಜ್ಞವಾದ ಇದು ಸಹಾಯವನ್ನು ಕೋರಿ ನಿಮಗೆಲ್ಲರಿಗೂ ನಾನು ಇದು ಸ್ವಾಗತವನ್ನು ಬಯಸ್ತೀನಿ. ಜೊತೆಗೆ ಈ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ನಾವು ವರ್ಷ ನಾವು ಇದು ಒಂದು ಚೌಲ್ಟ್ರಿ ಮಾಡಿದ್ದೀವಿ. ಬಡ ಜನರ ಅಭಿವೃದ್ಧಿಗಾಗಿ ನಾವು ಇನ್ನೂ ಇಂಪ್ರೂವ್ ಮಾಡ್ತಾನೇ ಇದ್ದೀವಿ. ನಾವು 20,000 ಮೇಲೆ ಯಾವತ್ತೂ ತಗೊಳ್ಳೋದಿಲ್ಲ. ಇನ್ನು ಮುಂದಕ್ಕೂ ಅಷ್ಟೇ ಆ ಅಭಿವೃದ್ಧಿ ಮಾಡಿ ಜನರು ಕೊಟ್ಟಂಥ ದುಡ್ಡನ್ನು ಬಡ ಹೆಣ್ಣು ಮಕ್ಕಳು ಮದುವೆ ಕಲ್ಯಾಣಕ್ಕೋಸ್ಕರ ನಾವು ಇದನ್ನು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೂತನ ದೇವಸ್ಥಾನ ಒಂದು ಆಲ್ರೆಡಿ ಈಗ ಲಕ್ಷ್ಮಣೇಶ್ವರಿಗೆ ಒಂದು ಪ್ಲಾನ್ ಆಗಿದೆ. ಆ ಪ್ಲಾನು ದೇವರು ಇನ್ನು ಮುಂದಿನ ವರ್ಷಕ್ಕಾದರೂ ಆ ದೇವಸ್ಥಾನವನ್ನು ಮಾಡಲು ಅನುಗ್ರಹ ಕೊಡಲಿ. ಜನರು ನಮಗೆ ಸಹಾಯ ಮಾಡಿದ್ರೆ ಮುಂದಿನ ದಿನದಲ್ಲಿ ಒಳ್ಳೆಯದನ್ನು ಮಾಡ್ತಾನೆ ಅಂತ ಹೇಳಿ ನಮಗೆಲ್ಲರಿಗೂ ಶ್ರೀರಾಮ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ನನ್ನ ಅಧ್ಯಕ್ಷರು, ರಾಮಲಿಂಗೇಶ್ವರ ದೇವಾಲಯ ಸಮಿತಿ ಅಧ್ಯಕ್ಷರು, ಸೆಕ್ರೆಟರಿ, ನಮ್ಮ ಎಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ರಾಮಸ್ವಾಮಿ ಕಣಿವೆಯ ಜಾತ್ರೆಯ ವಿಶೇಷತೆ ಏನಪ್ಪ ಅಂತಂದರೆ, ಶ್ರೀರಾಮಚಂದ್ರ ಯುದ್ಧ ಮುಗಿಸಿದ ನಂತರ ರಾವಣನ ಸಂಹಾರ ಮಾಡಿದ ಒಂದು ಪಾಪದ ಪ್ರಾಯಶ್ಚಿತ್ತಕ್ಕೋಸ್ಕರ ವಸಿಷ್ಠರು ಏನು ಹೇಳ್ತಾರೆ ಅಂದರೆ, ಸಹಸ್ರಲಿಂಗ ಸ್ಥಾಪನೆ ಮಾಡಬೇಕು, ಹಾಗಿದ್ರೆ ಮಾತ್ರ ರಾವಣ ಹತ್ಯೆ ದೋಷ ಪರಿಹಾರ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಶ್ರೀರಾಮಚಂದ್ರ ಆ ರೀತಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಈ ಲಿಂಗವು ಕೂಡ ಶ್ರೀರಾಮನಿಂದ ಪ್ರತಿಷ್ಠಾಪನೆ ಮಾಡಲ್ಪಟ್ಟಿರ್ತಕ್ಕಂಥದ್ದು ಇತಿಹಾಸ. ಆ ಒಂದು ಇದರ ಪ್ರಕಾರ ಇವತ್ತು ಸುಮಾರು ಈ ಒಂದು ಹೊಸ ರಥ ನಿರ್ಮಾಣ ಆಗಿ ಸುಮಾರು 1988ನೇ ಇಸ್ವಿನಲ್ಲಿ ನೂತನ ರಥ ನಿರ್ಮಾಣ ಆಯಿತು. ಹಾಗೆ ಈ ಹಾರಂಗಿ ಇದು ಮೇಲ್ಗಾಲುವೆ ಹೋದಂಥ ಸಂದರ್ಭಕ್ಕೆ ಭಗವಂತನ ಪುನಃ ಪ್ರತಿಷ್ಠಾಪನೆ 1988ನೇ ಇಸ್ವಿನಲ್ಲಿ ಪ್ರಾರಂಭ ಆಗಿ ಆ ಹಂತವಾಗಿ ಅಭಿವೃದ್ಧಿಗೊಂಡು ಈಗ ಮಾನ್ಯ ಅಧ್ಯಕ್ಷರಾದ ಸುರೇಶ್ ಅವರ ನೇತೃತ್ವದಲ್ಲಿ ಈ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೀತಾ ಇದೆ. ವಸಂತ ಮಾಧವ ಪೂಜೆಯನ್ನು ಕೂಡ ಇವತ್ತಾಗಿ ಭಗವಂತನಿಗೆ ಎಲ್ಲ ರೀತಿಯ ಬೆಳಗ್ಗೆ ರುದ್ರಾಭಿಷೇಕ ಮತ್ತು ಪಂಚಾಮೃತಾಭಿಷೇಕ ಇದನ್ನೆಲ್ಲವೂ ಕೂಡ ನಡೆಸಿ ಭಗವಂತ ರಥೋತ್ಸವದಲ್ಲಿ ಈಗ ತೆರಳಿದ್ದಾನೆ. ಇಂತಹ ಒಂದು ಸಂದರ್ಭದಲ್ಲಿ ಈ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ದೇವಾಲಯವನ್ನು ಮತ್ತಷ್ಟು ಎಲ್ಲರೂ ಸೇರಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ಸವಿನಯ ಪ್ರಾರ್ಥನೆಯನ್ನು ಈ ಹೋಬಳಿ ಜನತೆ ಪರವಾಗಿ ಮಾಡ್ತಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬಿದ ಬೆನ್ನಲ್ಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕು ವತಿಯಿಂದ ಪಥಸಂಚಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷ ಪೂರೈಸಿದ ಹಿನ್ನೆಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕು ವತಿಯಿಂದ ಪಥಸಂಚಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಗುಂಡೂರಾವ್ ಬಡಾವಣೆಯಿಂದ ಆರಂಭಗೊಂಡ ಪಥಸಂಚಲನ ಕುಶಾಲನಗರ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಸಾಗಿ ಹಳೆಯ ಮಾರುಕಟ್ಟೆ ರಸ್ತೆಯಿಂದ ನಂತರ ಮುಖ್ಯ ರಸ್ತೆ ಮೂಲಕ ಅಯ್ಯಪ್ಪ ಸ್ವಾಮಿ ದೇವಾಲಯದ ರಸ್ತೆಯಲ್ಲಿ ತೆರಳಿ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸಮಾಪ್ತಿಗೊಂಡಿತು. ಪಥಸಂಚಲನದಲ್ಲಿ 500ಕ್ಕೂ ಅಧಿಕ ಸ್ವಯಂ ಸೇವಕರು ಪಾಲ್ಗೊಂಡಿದ್ದರು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ, ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ.
त्वया हिंदु भूमे सुखं वर्तितोऽहम् महामंगले पुण्यभूमे त्वदत्ते पतत्वेशकायो नमस्ते नमस्ते नमो शक्तिमन् मे सादरं त्वां नमामो वयं त्वदीयाय कार्याय बद्धाकटीयम् शुभामाशि सन्देहि तत्पूर्तये अजय्याञ्च विश्वस्य देहीशि शक्तिम् शीलं जगत्येनं ब्रह्मवेत् संचैव यत्कण्टकाकीर्णमार्गम् स्वयं श्रीकृतन्न सुगन्कारये समुत्ताश्च निःश्रेयसस्य ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ರಥಬೀದಿಯಲ್ಲಿರುವ ಶ್ರೀರಾಮಾಂಜನೇಯ ದೇವಾಲಯದಲ್ಲಿ ಶ್ರೀರಾಮನವಮಿ ಅಂಗವಾಗಿ ಹನುಮನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಪಟ್ಟಣದ ರಥಬೀದಿಯಲ್ಲಿರುವ ಶ್ರೀರಾಮಾಂಜನೇಯ ದೇವಾಲಯದಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ಹನುಮನಿಗೆ ಬೆಳಗಿನದ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವಾಲಯದ ಪ್ರಧಾನ ಅರ್ಚಕರಾದ ಡಾಕ್ಟರ್ ರಾಧಾಕೃಷ್ಣ ಅವರ ಅರ್ಚಕರುಗಳು ಹಾಲು, ಮೊಸರು, ಎಳನೀರು, ಪಂಚಾಮೃತಗಳಿಂದ ನಂತರ ಬೆಳ್ಳಿಯ ಕವಚವನ್ನು ಧರಿಸಿ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನು ಮಾಡಲಾಗಿತ್ತು. ನಂತರ ವೇದ ಮಂತ್ರಗಳನ್ನು ಜಪಿಸಿ ಮಹಾಮಂಗಳಾರತಿಯನ್ನು ಮಾಡಿದರು. ಬೆಳಗಿನಿಂದ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರಿಗೆ ಬಾಳೆಹಣ್ಣು, ತೆಂಗಿನಕಾಯಿ, ಹೂಗಳನ್ನು ನೀಡಿ ಪೂಜೆಯನ್ನು ಸಲ್ಲಿಸಿದರು. ಹನುಮಾನ್ ದರ್ಶನವನ್ನು ಮಾಡಿ ಕಣ್ಣು ತುಂಬಿಕೊಂಡ ಭಕ್ತ ಸಾಗರ ನಂತರ ದೇವಾಲಯದ ಒಳಭಾಗದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಯ ದರ್ಶನವನ್ನು ಮಾಡಿದರು. ಅಲ್ಲದೆ ನವಗ್ರಹ ದೇವರ ಪ್ರದರ್ಶನ ಹಾಕಿದರು. ನೆರವೇರಿದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿತರಿಸಿದರು. ನಗರದ ರಥಬೀದಿಯಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ಅದ್ದೂರಿಯಾಗಿ ರಾಮನವಮಿಯನ್ನು ಆಚರಿಸಿದ್ದೇವೆ. ಈ ರಾಮನವಮಿಗೆ ಸಮಸ್ತ ಎಲ್ಲ ಅಕ್ಕಪಕ್ಕದಂಥ ಎಲ್ಲ ಹಳ್ಳಿ ಜನರು ಬಂದು ಸಂಗ್ರಹಿಸಿ ರಾಮನ ಪೂಜೆಯನ್ನು ಅತ್ಯಂತ ವೈಭವದಿಂದ ನೆರವೇರಿಸಿದ್ದಾರೆ. ಈ ರಾಮನ ಸೇವೆ ತುಂಬ ಚೆನ್ನಾಗಿ ನಡೆದಿದೆ. ಸಹಸ್ರಾರು ಭಕ್ತಾದಿಗಳು ಬಂದು ರಾಮನ ಸೇವೆಯನ್ನು ಮಾಡಿ ಆಶೀರ್ವಾದ ಪಡೆದಿದ್ದಾರೆ. ಈ ಶ್ರೀರಾಮಚಂದ್ರ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಸನ್ಮಾನವನ್ನು ದುಃಖಕಾಲಗಳನ್ನು ದೂರ ಮಾಡಿ ಶಾಂತಿ ಸುಖವನ್ನು, ನೆಮ್ಮದಿಯನ್ನು, ಕಾಲಕ್ಕೆ ತಕ್ಕಂತೆ ಮಳೆ ಬೆಳೆಯನ್ನು ಕೊಟ್ಟು ಸರ್ವರನ್ನು ಒಳ್ಳೆಯದಾಗಿ ಮಾಡಿಕೊಡಬೇಕಾಗಿ ಶ್ರೀ ರಾಮ ಪರವಾಗಿ ಆಂಜನೇಯ ಸ್ವಾಮಿ ಅರ್ಚಕನಾದ ಎಸ್ ರಾಧಾಕೃಷ್ಣನಾಥ್ ಶ್ರೀರಾಮ ಸೇವೆಯ ಪರವಾಗಿ ಮಾತನಾಡಿದ್ದೇನೆ. ಜೈ ಶ್ರೀರಾಮ್.
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರೌಕೋಟಿ, ಕುಶಾಲನಗರ. ಮಂಡ್ಯ ನಗರದ ವಿವಿ ರಸ್ತೆ ತ್ರಿವೇಣಿ ಮಾರ್ಗ ವೃತ್ತದಲ್ಲಿ ರಾಮನವಮಿ ಪ್ರಯುಕ್ತ ಶ್ರೀರಾಮ ಮತ್ತು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ 118ನೇ ಜಯಂತ್ಯೋತ್ಸವವನ್ನು ಆಚರಿಸಿದರು. ಇಂದು ಮಂಡ್ಯ ಸಿಟಿ ವಿವಿ ರಸ್ತೆ ತ್ರಿವೇಣಿ ಮಾರ್ಗ ವೃತ್ತದಲ್ಲಿ ರಾಮನವಮಿ ಪ್ರಯುಕ್ತ ಶ್ರೀರಾಮ ಮತ್ತು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ 118ನೇ ಜಯಂತಿ, 12ನೇ ಶತಮಾನದ ಜಗಜ್ಯೋತಿ ವಿಶ್ವಗುರು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವೇಶ್ವರರ ಜಯಂತಿ, ಮಹಾವೀರ್ ಜಯಂತಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ, ಜಗತ್ತಿನ ಪ್ರಪ್ರಥಮ ಮಹಿಳಾ ಕವಿಯಿತ್ರಿ ಅಕ್ಕಮಹಾದೇವಿ ಜಯಂತಿ, ನಾಡಪ್ರಭು ಕೆಂಪೇಗೌಡರ ಜಯಂತಿ, ಮಹಾನ್ ನಾಯಕರ ಹುಟ್ಟುಹಬ್ಬ ಕಾರ್ಯಕ್ರಮ ಎಂ ಲಿಂಗಯ್ಯ ಬಿಲ್ಡಿಂಗ್ ಆವರಣದಲ್ಲಿ ವಿಶ್ರಾಂತ ನ್ಯಾಯಾಧೀಶ ಎಚ್.ಎಂ. ಬಸವಯ್ಯ ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಹಿರಿಯ ವಕೀಲ ಎಂ. ಗುರುಪ್ರಸಾದ್, ಭಾರತದ ದೇಶದಲ್ಲಿ ರಾಮನ ಆಳ್ವಿಕೆಯ ಕಾಲ ಅತ್ಯಂತ ಸುಭಿಕ್ಷವಾಗಿದ್ದು ನ್ಯಾಯ ನೀತಿಗಳಿಂದ ಕೂಡಿದ್ದವೆಂದು ತಿಳಿದು ಬರುತ್ತದೆ. ಅಯೋಧ್ಯೆಯ ರಾಜನಾಗಿದ್ದ ದಶರಥನ 4 ಜನ ಮಕ್ಕಳಿಗೆ ಹಿರಿಯವರು ರಾಮ, ಆತನ ತಾಯಿ ಕೌಸಲ್ಯ, ಲಕ್ಷ್ಮಣ, ಭರತ, ಶತ್ರುಘ್ನರು ಆತನ ತಮ್ಮಂದಿರು, ಭರತನ ತಾಯಿ ಕೈಕೆ, ಲಕ್ಷ್ಮಣ ಶತ್ರುಘ್ನರ ತಾಯಿ ಸುಮಿತ್ರೆ, ಸೀತೆ ರಾಮನ ಹೆಂಡತಿ. ಶ್ರೀರಾಮನಿಗೆ ಲವ ಮತ್ತು ಕುಶ ಎಂಬ 2 ಮಕ್ಕಳು. ರಾಮನ ಜೀವನ ಚರಿತ್ರೆಯನ್ನು ತಿಳಿಸುವ ಮಹಾಕಾವ್ಯವೇ ರಾಮಾಯಣ. ಶ್ರೀರಾಮಚಂದ್ರ ಕ್ರಿಸ್ತಪೂರ್ವ 5114ರ ಜನವರಿ 10ರಂದು ಜನಿಸಿದರು. ಇವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಂಡು ಸದೃಢ ಸಮಾಜ ನಿರ್ಮಾಣವಾಗಲು ಸಾಧ್ಯ ಎಂದರು. ಉದ್ಘಾಟನೆ ಮಾಡಿ ಮಾತನಾಡಿದ ವಿಶ್ರಾಂತ ನ್ಯಾಯಾಧೀಶ ಬಸವಯ್ಯರವರ ಶ್ರೀರಾಮ ಮಹಾಪುರುಷರಾಗಿದ್ದು ಶ್ರೀರಾಮನ ತಂದೆ ಮಾತಿಗೆ ಬೆಲೆ ಕೊಟ್ಟು ಸೀತಾ ಮತ್ತು ಲಕ್ಷ್ಮಣರೊಂದಿಗೆ ವನವಾಸಕ್ಕೆ ಹೋಗುವನು. 13 ವರ್ಷಗಳ ವನವಾಸ ನಿರಂತರವಾಗಿ ನಡೆಯುವುದು ಎಂದರು. ಈ ಸಂದರ್ಭದಲ್ಲಿ ಶಶಿ ಟೆಂಡರ್ಸ್ ಮಾಲೀಕ ರಾಮಕೃಷ್ಣ, ನಗರಸಭಾ ಸದಸ್ಯ ಆಲೇನಹಳ್ಳಿ ರವಿ, ರಾಮ್ ಫರ್ನಿಚರ್ಸ್ ಮಾಲೀಕ ರಾಜುರವರುಗಳು ಮಾತನಾಡಿ, ರಾಮನವಮಿಯನ್ನು ನಾಡಿನಾದ್ಯಂತ ಆಚರಿಸುತ್ತಿದ್ದು ನಾವುಗಳು ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ರತ್ನ ಮೆಡಿಕಲ್ ಮಾಲೀಕ ಮುನಿಸಿದ್ದೇಗೌಡ, ರಜಿ ಸ್ಟುಡಿಯೋ ಮಾಲೀಕ ಹೆಬ್ಬಾಕವಾಡಿ ರಂಜಿತ್, ಲೇಬರ್ ಆಫೀಸರ್ ನಾಯಕ್, ಎಂಆರ್ ಮಂಜುನಾಥ್, ಸ್ವಾಮಿಗೌಡ, ಹಿರಿಯ ದಂತ ವೈದ್ಯ ಶಿವಕುಮಾರ್, ಗುತ್ತಲ್ ನವೀನ್, ರಾಜೀವ್, ಹೇರ್ ಸ್ಟೈಲ್ ಮಾಲೀಕ ಪ್ರತಾಪ್, ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಸದಸ್ಯ ರಾಜಣ್ಣ, ಹಿರಿಯ ವಕೀಲರಾದ ನಾಗರಾಜ್, ಚಂದ್ರಶೇಖರ್, ಉದಯ ಲಕ್ಷ್ಮಣ್ ಚಾಸ್ ಮಾಲೀಕರಾದ ಪ್ರಭು, ಕಲ್ಪವೃಕ್ಷ ಫರ್ನಿಚರ್ ಮಾಲೀಕರಾದ ಜಯರಾಮ್, ಎನ್ಆರ್ ಹರ್ಷ್, ಪ್ರಕಾಶ್, ಹುಲಿಕೇರ್ ನಂಜಪ್ಪ, ಔಟ್ಲುಕ್ ಬಟ್ಟೆ ಅಂಗಡಿಯ ಮಾಲೀಕರಾದ ಚಂದನ್, ಬಿಸಿ ಸಂಪತ್ ಸೇರಿದಂತೆ ಅನೇಕ ಗಣ್ಯರು ಹಾಜರಾಗಿದ್ದರು. ಕಾರ್ಯಕ್ರಮವನ್ನು ಯಶಸ್ವಿಗೊಂಡಿತು. ಸೀತಾ ಮಾತೆಗೆ, ಆಂಜನೇಯಂಗೆ, ಲಕ್ಷ್ಮಣಂಗೆ, ನಾಡಿನ ಜನತೆಗೆ ರಾಮನವಮಿಯ ಶುಭಾಶಯಗಳನ್ನ ಕೋರ್ತಾ ಬಹಳ ವಿಶೇಷವಾಗಿ ಇವತ್ತು ನಾವು ವಿವಿ ರಸ್ತೆ ಹೆಮ್ಲಿಂಗ ಬಿಲ್ಡಿಂಗ್ ಮತ್ತು ಮಹಿಳಾ ಸಮಾಜದ ವೃತ್ತದಲ್ಲಿ ನಮ್ಮ ಹಿರಿಯ ಲೆಕ್ಕ ಪರಿಶೋಧಕರಾದಂತಹ ನಮ್ಮ ಕೆ ರಾಮಲಿಂಗೇಗೌಡರಾಗಿರ್ಬೋದು, ನಮ್ಮ ಕೃಷ್ಣ ಅವರಾಗಿರ್ಬೋದು, ಮಾಜಿ ಅಗ್ರಿ ಕ್ಲಬ್ನ ಅಧ್ಯಕ್ಷರು, ಹಾಗೆ ಡಾಕ್ಟರ್ ವೆಂಕಟೇಶ್ ಅವರು, ಎಚ್ ಬಸವಯ್ಯನವರು, ಹಾಗೆ ನಮ್ಮ ಫರ್ನಿಚರ್ಸ್ ನ ರಾಜುರವರು, ನಮ್ಮ ಸ್ಟುಡಿಯೋ ರಜನಿರವರು ಎಲ್ಲರ ಸಹಕಾರದೊಂದಿಗೆ ಬಹಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಬಹಳ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ರಾಮನವಮಿ ಜೊತೆಗೆ ಈ ತಿಂಗಳು ಬರ್ತಕ್ಕಂತಹ ಏನು ಜಗಜ್ಯೋತಿ ಬಸವಣ್ಣವರ ಜಯಂತಿ 12ನೇ ಶತಮಾನದಲ್ಲಿ ಸಾಮಾಜಿಕ ಸಮಾನತೆಯನ್ನ ಸಾರಿದವರು. ಇವನಾರವ ಎಂದಿನಿಸ ಬೇಡ, ಇವ ನಮ್ಮವ ಎಂದಿನಿಸ ಯಾಕೆ. ಅದಕ್ಕೆ ಇವತ್ತು ಇದೇ ಸಾಕ್ಷಿ ನೋಡಿ. ಇವತ್ತು ನಾವು 1,000 ಜನಕ್ಕೆ ಮಾಡಿದ ಕಡಿಮೆ ಅಂದ್ರೆ ಒಂದು 5,000ಕ್ಕೂ ಹೆಚ್ಚು ಜನ ಇವತ್ತೊಂದು ದಿವಸ ಇವತ್ತು ಪ್ರಸಾದ ದಾಸೋಹ ನಡೀತಾ ಇದೆ. ಹಾಗೆ ಸಾಮಾಜಿಕ ಸಮಾನತೆಯನ್ನ ಸಾರಿದವರು. ಹಾಗೆ 12ನೇ ಶತಮಾನದಲ್ಲಿ ಮತ್ತೊಬ್ರು ಮಹಿಳಾ ಕವಿಯತ್ರಿ, ಜಗತ್ತಿನ ಪ್ರಪ್ರಥಮ ಮಹಿಳಾ ಕವಿಯತ್ರಿ ಅಕ್ಕಮಹಾದೇವಿ ಅವರ ಜಯಂತಿ, ಹಾಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿ. ಹಾಗೆ ಬಹಳ ವಿಶೇಷವಾಗಿ ಅವರು ಸಂವಿಧಾನವನ್ನ ರಚನೆ ಮಾಡಿ ನಮ್ಮೆಲ್ಲರಿಗೂ ಸಮಾನತೆಯನ್ನು ಕೊಟ್ಟಂತರು. ಹಾಗೆ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಗರವನ್ನ ಕಟ್ಟಿ ನಮ್ಮೆಲ್ಲರೂ ಸಹ ಇಷ್ಟೊಂದು ಆರ್ಥಿಕವಾಗಿ ಮುಂದೆ ಬರ್ಬೇಕಾದ್ರೆ ಅವತ್ತಿನ ದಿವಸನೇ ಒಂದು ಬ್ಲೂ ನಕ್ಷೆಯನ್ನು ಹಾಕೊಟ್ಟಂತವ್ರು ಅವರಾಗಿರ್ಬೋದು. ಹಾಗೆ ಮಹಾವೀರರ ಜಯಂತಿ, ಈಗ ಅನೇಕ ಮಹನೀಯರ ಜಯಂತಿಯನ್ನ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ವಿ. ಬಹಳ ವಿಶೇಷವಾಗಿ
ಮತ್ತೊಂದು ಜನಸಾಮಾನ್ಯರಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ತುಂಬಬೇಕು, ಧಾರ್ಮಿಕತೆಯನ್ನ ಪ್ರಚಾರ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ವರ್ಷ ಈ ಎಲ್ಲಾ ಮಹನೀಯರ ಒಂದು ಕಾರ್ಯಕ್ರಮ ಹುಟ್ಟುಹಬ್ಬ ನಿತ್ಯೋತ್ಸವ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಹಂಗಾಗಿ ಸಮಸ್ತ ನಾಡಿನ ಜನತೆ ಇಂತಹ ಕಾರ್ಯಕ್ರಮಗಳಿಗೆ ಹೆಚ್ಚೆಚ್ಚು ಸಹಕಾರವನ್ನು ಕೊಡಬೇಕು. ಹಂಗಾಗಿ ನಮ್ಮ ಡಾಕ್ಟರ್ ವೆಂಕಟೇಶ್ವರ ಸಾಹೇಬ್ರು, ನಮ್ಮ ಬಿಲ್ಡಿಂಗ್ ನ ಮಾಲೀಕರು ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೂ ಬಹಳ ಉತ್ತೇಜನ ಕೊಡ್ತಾರೆ. ಹಾಗಾಗಿ ಡಾಕ್ಟರ್ ವೆಂಕಟೇಶ್ ಅವರ ಸಹಕಾರದಿಂದ ನಾವು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಸಾಧ್ಯ ಆಯಿತು. ಹಂಗಾಗಿ ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ರಾಮನವಮಿಯ ಹಾಗೂ ಎಲ್ಲ ಮಹಾನಾಯಕರ ಶುಭಾಶಯವನ್ನ ಕೋರ್ತಾರೆ. ಸಮಸ್ತ ಜನಗಳಿಗೆ ಶ್ರೀರಾಮ ಈ ಜಯಂತಿಯ ಶುಭಾಶಯಗಳು. ಇವತ್ತು ನಾಡಿನಾದ್ಯಂತ ಏನು ಮರ್ಯಾದಾ ಪುರುಷ ಅಂತಕ್ಕಂಥ ಹೆಸರನ್ನು ಪಡೆದಿರ್ತಕ್ಕಂಥ ಶ್ರೀರಾಮನ ಹೆಸರನ್ನು ನೆನಕೊಂಡು ಪ್ರತಿಯೊಂದು ಮನೆಯಲ್ಲೂ ಕೂಡ ಹೇಳ್ತಾರೆ ಜನ. ರಾಜ್ಯಕ್ಕೆ ಮಾತಾಡಿದಾಗ ರಾಮರಾಜ್ಯ ಅಂತ ನಿಂತಾರೆ, ಬನ್ನಿ ವ್ಯಕ್ತಿತ್ವ ಬಂದಾಗ ಶ್ರೀರಾಮ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಶತಮಾನಗಳ ಕಾಲ ಕಳೆದಿದ್ರೂ ಸಹ ಇವತ್ತು ಕೂಡ ನಾವು ರಾಮರಾಜ್ಯವನ್ನು ನೆನಕೊಳ್ತೀವಿ, ರಾಮನ ಒಂದು ವ್ಯಕ್ತಿತ್ವವನ್ನು ನೆನಕೊಳ್ತಕ್ಕಂಥ ರೀತಿ ಇದೆ. ನಮ್ಮ ಯುವ ಜನಾಂಗಕ್ಕೆ ಈ ರೀತಿಯಾದಂತಹ ವ್ಯಕ್ತಿಗಳ ಒಂದು ನೆನಪು ಮಾಡ್ಕೊಳ್ತಕ್ಕಂಥ ದೃಷ್ಟಿ ಏನಿದೆ ಅದು ಮಹತ್ವವಾದದ್ದು. ಯಾಕೆಂತ ಹೇಳಿದ್ರೆ ಆದರ್ಶ ಪುರುಷರು ಯಾರೇ ಆಗಿರಲಿ ಅವರನ್ನು ನೆನಕೊಳ್ತಕ್ಕಂಥದ್ದು, ಅವ್ರು ಹಾಕೊಂಡಿರ್ತಕ್ಕಂಥ ಹಾದಿಯಲ್ಲಿ ನಾವು ಅದನ್ನು ಮುಂದುವರಿತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಇವತ್ತಿನ ಸಮಾಜ ಏನು ಮುಖ್ಯ ರಸ್ತೆಯನ್ನು ಬಿಟ್ಟು ಅಡ್ಡ ರಸ್ತೆಯಲ್ಲಿ ಹೋಗ್ತಕ್ಕಂಥದ್ದು ಜಾಸ್ತಿ ಆಗೋಗಿದೆ. ನಮ್ಮ ನಿಮ್ಮರ ಕರ್ತವ್ಯ ಏನಪ್ಪಾ ಅಂತ ಹೇಳಿದ್ರೆ ಸನ್ಮಾರ್ಗಗಳನ್ನ ಯುವ ಜನಾಂಗಕ್ಕೆ ತೋರಿಸ್ತಕ್ಕಂಥದ್ದು, ದಾರಿಯನ್ನು ಬಿಟ್ಟು ಅನ್ಯ ಮಾರ್ಗವನ್ನು ಹೋಗ್ತಕ್ಕಂಥ ವ್ಯಕ್ತಿಗಳನ್ನು ಹೇಳ್ತಂದು ಈ ಮುಖ್ಯವಾಹಿನಿಗೆ ಸೇರಿಸಿ ಮುಂದುವರಿ ರೀತಿ ಹೇಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಯಾಕೆಂದ್ರೆ ಈ ರೀತಿ ಬೇಜವಾಬ್ದಾರಿ ನಮ್ಮಿಂದ ಆದರೆ ಬಹುಶಃ ನನಗಾರು ಅನ್ಸುತ್ತೆ ಒಂದು ಕಾಲದಲ್ಲಿ ಆ ರಾಮರಾಜ್ಯ, ರಾಮ ಅಂದ್ರೆ ಯಾರು, ರಾಮರಾಜ್ಯ ಅಂದ್ರೆ ಏನು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಗಮನದಲ್ಲೂ ಕೂಡ ಉಳಿಯಲ್ಲ. ಆ ಒಂದು ದೃಷ್ಟಿಯಿಂದ ಒಳ್ಳೆಯ ಸಮಾಜ, ಒಳ್ಳೆಯ ವ್ಯಕ್ತಿತ್ವ, ಒಳ್ಳೆಯ ರೀತಿಗಳು ಬರಬೇಕಾದ್ರೆ ನಾವು ಶ್ರೀರಾಮನಂತ ಆದರ್ಶ ಪುರುಷನನ್ನು ನೆನೆಸ್ಕೊಳ್ತಕ್ಕಂಥದ್ದು ಬಹಳ ಆದ್ಯ ಕರ್ತವ್ಯ. ಆ ಒಂದು ದೃಷ್ಟಿಯಿಂದ ಯಾವತ್ತಾದರೂ ಕೂಡ ನಾವೊಂದು ನಿಲುವನ್ನು ತಗೊಳ್ಬೇಕು. ಏನು ಸನ್ಮಾರ್ಗಗಳು ಅಂತ ಮಾತು ಬಂದಾಗ ಯಾರನ್ನ ಆದರ್ಶ ಪುರುಷ ಅಂತ ಹೇಳ್ಬೋದು ಅಂತ ಹೇಳಿದಾಗ ಶ್ರೀರಾಮಚಂದ್ರ, ಅವನ ನಡೆ ನುಡಿ, ಅವರ ಜೀವನ ಪ್ರತಿಯೊಂದು ಕೂಡ ಮೊದಲಿನಿಂದ ಅಂತ್ಯದವರೆಗೂ ಕೂಡ ಆ ವ್ಯಕ್ತಿ ಇಲ್ಲದ್ರೂ ಕೂಡ ಇವತ್ತುವರೆಗೂ ಕೂಡ ನನಗಂತೀನಿ ಅಂತ ಹೇಳಿದ್ರೆ ಅವ್ರು ಹಾಕೊಟ್ಟಿರ್ತಕ್ಕಂಥ ಸನ್ಮಾರ್ಗದ ದೃಷ್ಟಿಯಿಂದ, ವ್ಯಕ್ತಿತ್ವದ ದೃಷ್ಟಿಯಿಂದ, ಆ ದೃಷ್ಟಿಯಿಂದ ಈ ದಿನ ಆ ಭಗವಂತನ ಒಂದು ಸ್ಮರಣೆಯನ್ನು ನಾವು ಮಾಡ್ತಾ ಇರೋದ್ರಿಂದ ಎಲ್ಲ ವ್ಯಕ್ತಿಗಳಿಗೆ ದೇವರು ಎಲ್ಲ ರೀತಿಯ ಮಂಗಳಗಳನ್ನು ಉಂಟು ಮಾಡಲಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಈ ರಾಮನವಮಿಯ ನಾವು ಶ್ರೀರಾಮನವಮಿಯನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಅದಕ್ಕೆ ನನಗೆ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಾವು ಹಿಂದೂಗಳಾಗಿ ಹಿಂದುತ್ವವನ್ನ ನಾವು ಒಂದು ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮೆಲ್ಲರ ಗುರಿ. ಶ್ರೀರಾಮಚಂದ್ರನ ಆದರ್ಶವನ್ನ ನಾವು ಎಲ್ಲರೂ ಅಳವಡಿಸ್ಕೊಂಡು ಅದನ್ನ ನಾವು ಮತ್ತೆ ಇದೇ ರೀತಿ ತಮ್ಮೆಲ್ಲರ ಸಹಕಾರ ಮುಂದಿನ ಕೂಡ ಇರಲಿ. ನಾವು ಎಲ್ಲಾನು ಇದೇ ರೀತಿ ನಾವು ಒಂದು ಸನ್ಮಾರ್ಗದಲ್ಲಿ ನಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಮರ್ಯಾದ ಪುರುಷೋತ್ತಮನಾದ ಶ್ರೀರಾಮಚಂದ್ರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ನಾವು ಅವರ ಸನ್ಮಾರ್ಗದಲ್ಲಿ ಆವಿಷ್ಕರಣೆ ರೂಪಿಸಬೇಕು. ನ್ಯೂಸ್ ಸಂಗಮಕ್ಕಾಗಿ ವಂಶಿ ಅನಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದಲ್ಲಿ ಶ್ರೀರಾಮನವಮಿ ಅಂಗವಾಗಿ ಶ್ರೀರಾಮ ಭಜನಾ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು. ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನ ಆದರ್ಶ ಗುಣಗಳು ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ದಾರಿದೀಪವಾಗಿದೆ ಎಂದು ಎಪಿಎಂಸಿ ಮಾಜಿ ಅಧ್ಯಕ್ಷ ಕೆಎನ್ ಕೃಷ್ಣ ಹೇಳಿದರು. ಅವರು ಕೆಆರ್ಪೇಟೆ ಪಟ್ಟಣದಲ್ಲಿ ಶ್ರೀರಾಮನವಮಿ ಅಂಗವಾಗಿ ಶ್ರೀರಾಮ ಭಜನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬಂತೆ ರಾಜ್ಯಭಾರ ಮಾಡಿ ನ್ಯಾಯವನ್ನು ಎತ್ತಿ ಹಿಡಿದು ಆಡಳಿತ ನಡೆಸಿ ತಂದೆ ತಾಯಿಗಳಿಗಿಂತ ದೊಡ್ಡವರು ಯಾರು ಇಲ್ಲ ಎಂಬ ಸಂದೇಶ ನೀಡಿದ ಶ್ರೀರಾಮಚಂದ್ರ ಮಹಾಪ್ರಭುವಿನ ಆದರ್ಶ ಗುಣಗಳನ್ನು ಯುವ ಜನರು ಕಡ್ಡಾಯವಾಗಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನಡೆಯಬೇಕು ಎಂದು ಕೃಷ್ಣ ಮನವಿ ಮಾಡಿದರು. ಹಣ್ಣಿನ ಅಂಗಡಿ ರಾಮಣ್ಣ, ಕಡ್ಲೆಕಾಯಿ ಜವರಪ್ಪ, ಕೃಷ್ಣ, ಕಾಳಪ್ಪ, ರಮೇಶ ಸೇರಿದಂತೆ ಯುವಕರು ಹಾಗೂ ಮಕ್ಕಳು ಶ್ರೀರಾಮ ಭಜನೆಯಲ್ಲಿ ಭಾಗವಹಿಸಿದರು.
माता की हनुमान भगवान की सीता माता की हनुमान भगवान की गोविंदा गोविंदा सीताकांत शरणे गोविंदा ದೇಶಾದ್ಯಂತ ರಾಮನವಮಿಯನ್ನು ಆಚರಣೆ ದೇಶಾದ್ಯಂತ ಶ್ರೀರಾಮನವಮಿಯ ಹಬ್ಬವನ್ನು ಆಚರಿಸಲು ಭಾಳ ಮುಂದಾಗಿ ಜನಗಳು ಮಾಡ್ತಾವ್ರೆ. ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಶುಭ ಹಾರೈಕೆಯಲ್ಲಿ ಮಳೆ ಬೆಳೆಗಳಾಗಿ ಚೆನ್ನಾಗಿ ಎಲ್ಲರಿಗೂ ಸುಖವನ್ನು ಕೋರ್ತಿದ್ದೇವೆ. KRPೇಟೆ ಟೌನ್ ಅಗ್ರಹಾರ ಬಡಾವಣೆಯ ಶ್ರೀ ಕನಕಸ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದಲೂ ಸಹ ಈ ಶ್ರೀರಾಮನವಮಿಯನ್ನು ಆಚರಿಸುತ್ತಿದ್ದೇವೆ. ಎಲ್ಲ ಜನಗಳಿಗೂ ಶುಭ ಹಾರೈಸಿದೊಂದು ಇವತ್ತು ಎಂದಿನಂತೆ ರಾಮನವಮಿ ಆಚರಿಸ್ಕೊಂಡು ಪೂಜೆ ಎಲ್ಲರೂ ಮಾಡ್ಕೊಂಡು ಮತ್ತು ಮಜ್ಜಿಗೆ ಪಾನಕ ಬೆಂಕ ಬೆಲ್ಲದು ಕೋಸಂಬರಿ ಎಲ್ಲನೂ ಮಾಡಿ ವಿಶೇಷವಾಗಿ ಏನು ಮುಂದುವರಿಸ್ಕೊಂಡು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ರಾಮ ಹುಟ್ಟಿದ ದಿನ, ಅವನು ಹುಟ್ಟಿದ್ದೇ ರಾವಣನ ಸಂಹಾರ ಮಾಡೋಕ್ಕೆ ಅಂತೀವಿ. ಸಂಹಾರ ಮಾಡಿ ಇವತ್ತು ರಾಷ್ಟ್ರದಿದ್ರು ಇವತ್ತು ಏನು ಇಡೀ ರಾಷ್ಟ್ರನೇ ಇವತ್ತು ಈ ರಾಮನವಮಿ ಹಬ್ಬ ಮಾಡ್ತಾ ಇದೆ. ಆ ಪರಮಾತ್ಮ ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲರೂ ಕಾಪಾಡಲಿ ಅಂತ ಎಲ್ಲ ಭಕ್ತಾದಿಗಳನ್ನು ಕಾಪಾಡಲಿ ಅಂತ ಹೇಳ್ತಾ ನಮ್ಮ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KRಪೇಟೆ. ನಾಪೋಕ್ಲುವಿನ ಶ್ರೀ ಪೊನ್ನಮುತ್ತಪ್ಪ ದೇವರ ವಾರ್ಷಿಕೋತ್ಸವ ಸಾಂಪ್ರದಾಯಿಕವಾಗಿ ವಿಜೃಂಭಣೆಯಿಂದ ನಡೆಯಿತು. ಕೊಡಗಿನ ಪ್ರಪ್ರಥಮ ಪೊನ್ನಮುತ್ತಪ್ಪ ದೇವಸ್ಥಾನ ಹಾಗೂ ಎರಡನೇ ಪರಶಿನಿ ಎಂದು ಪ್ರಖ್ಯಾತವಾಗಿರುವ ನಾಪೋಕ್ಲುವಿನ ಶ್ರೀ ಪೊನ್ನಮುತ್ತಪ್ಪ ದೇವರ ವಾರ್ಷಿಕೋತ್ಸವ ಸಾಂಪ್ರದಾಯಿಕವಾಗಿ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ಶುಕ್ರವಾರ ಮಧ್ಯಾಹ್ನ ಪೈಂಗುತ್ತಿ ಹಾಗೂ ಸಂಜೆ ಶ್ರೀ ಮುತ್ತಪ್ಪ ದೇವರ ಕಳಸ ನಡೆಯಿತು. ಪವಿತ್ರ ಕಾವೇರಿ ನದಿಯಲ್ಲಿ ಸ್ನಾನದ ನಂತರ ಪ್ರಖ್ಯಾತ ಕೇರಳ ಚಂಡೆಗಳೊಂದಿಗೆ ನಾಪೋಕ್ಲುಪೇಟೆಯ ಮುಖ್ಯ ಬೀದಿಯಲ್ಲಿ ಸನ್ನಿಧಾನಕ್ಕೆ ಮೆರವಣಿಗೆ ಮೂಲಕ ಆಗಮನವಾಯಿತು. ಇದೇ ಸಂದರ್ಭ ಸಿಡಿಮದ್ದು ಪ್ರದರ್ಶನ, ಕೇರಳದ ನೃತ್ಯ, ವಿದ್ಯುತ್ ದೀಪಗಳಿಂದ ಅಲಂಕರಿಸಿದ ಮಂಟಪ ಮತ್ತಿತರ ಮನರಂಜನಾ ಕಾರ್ಯಕ್ರಮಗಳು ನಡೆದು ಜನಮನ ಆಕರ್ಷಿಸಿದವು. ರಾತ್ರಿ ವೆಳ್ಳಾಟಂ ಬಳಿಕ ಕುಟ್ಟಿಚಾತ ಮತ್ತು ಗುಳಿಗ ದೇವರ ವೆಳ್ಳಾಟಂ ನಡೆದವು. ಉತ್ಸವದ ಅಂಗವಾಗಿ ಗುರುವಾರ ಬೆಳಿಗ್ಗೆ ಗಣಪತಿ ಹೋಮ ಮತ್ತು ಶುದ್ಧ ಕಲಸವನ್ನ ಕೇರಳ ನೀಲೇಶ್ವರದ ಮುರಳೀಕೃಷ್ಣ ತಂತ್ರಿ ಅವರಿಂದ ನಡೆಸಲಾಯಿತು. ರಾತ್ರಿ ಗುರುಪೂಜೆ ಹಾಗೂ ಶ್ರೀದೇವಿ ಪೂಜೆ ನಡೆಯಿತು. ಶನಿವಾರ ಗುಳಿಗ ಕೋಲ, ಬಳಿಕ ಕುಟ್ಟಿಚಾತ ಕೋಲ ಹಾಗೂ ತಿರುವಪ್ಪನ್ ಮತ್ತು ಮುತ್ತಪ್ಪ ತೆರೆ ಜರುಗಿದವು. ಉತ್ಸವದ ಅಂಗವಾಗಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸ್ಥಿತಿಗೆ ವಿವಿಧ ಹರಕೆ ಕಾಣಿಕೆ ಒಪ್ಪಿಸಿ ಪ್ರಸಾದ ಪಡೆದುಕೊಂಡು ಧನ್ಯತಾ ಭಾವ ಹೊಂದಿದರು. ಇದೇ ಸಂದರ್ಭ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ AK ಚಂದ್ರನ್, ಉಪಾಧ್ಯಕ್ಷರಾದ MK ತಂಗ, ಚಿನ್ನ, ಕಾರ್ಯದರ್ಶಿ ರಾಜೀವನ್, ಉಪ ಕಾರ್ಯದರ್ಶಿ ಮನೋಹರ್, ಖಜಾಂಚಿ ಕಿಶೋರ್, ದೇವಾಲಯದ ಪೂಜಾರಿ ಹರಿದಾಸ್ ಮತ್ತು ಆಡಳಿತ ಮಂಡಳಿ ಸದಸ್ಯರು, ಊರು ಹಾಗೂ ಪರ ಊರಿನ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷ ಪೂರೈಸಿದ ಹಿನ್ನೆಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೊಡಗು ಜಿಲ್ಲಾ ವತಿಯಿಂದ ಕುಶಾಲನಗರ ಪಟ್ಟಣದಲ್ಲಿ ಪಥಸಂಚಲನ ಕಾರ್ಯಕ್ರಮ ನಡೆಯಿತು. ಕುಶಾಲನಗರ ತಾಲೂಕಿನ ಕಣಿವೆ ಗ್ರಾಮದಲ್ಲಿರುವ ಐತಿಹಾಸಿಕ ರಾಮಲಿಂಗೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. KRಪೇಟೆ ಪಟ್ಟಣದಲ್ಲಿ ಶ್ರೀರಾಮನವಮಿ ಅಂಗವಾಗಿ ಶ್ರೀರಾಮ ಭಜನಾ ಕಾರ್ಯಕ್ರಮ ನೆರವೇರಿಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.